ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ಇದು ನೋಡಿರಿ, 16 ಸೋಮವಾರ ಮಾಡುವ ವ್ರತ ವಿಧಾನ ಮತ್ತು ಅದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಕಂಪ್ಲೀಟಾಗಿ ನೋಡೋಣ. ಇದು 16 ಸೋಮವಾರ ಅಂದರೆ 16 ಸೋಮವಾರ ಮಾಡುವ ವ್ರತ. ಇದನ್ನು ಶಿವನ ಕೃಪೆಗೆ ಪಾತ್ರರಾಗೋಣ ಬರ್ರಿ. ಮದುವೆ, ಯೋಗ, ಸುಖ, ಶಾಂತಿ, ಹೆಣ್ಮಕ್ಳು ಮಾಡ್ಬೋದು, ಗಂಡಸರು ಕೂಡ ಈ ಶಕ್ತಿಶಾಲಿ ವ್ರತನ ಮಾಡ್ಬೋದು. ಇದರ ವ್ರತದ ಮಹತ್ವ ಏನಂದ್ರೆ, ಈ ಪಾರ್ವತಿ ದೇವಿನೇ ಶಿವನನ್ನು ಪಡೆಯಲು ಮೊದಲೇ ಸತ್ತ ಈ ವ್ರತನ ಮಾಡಿದ್ಲು ದೇವಿ. ಮತ್ತು ಇದು ಪತಿ ಮತ್ತು ಪತ್ನಿ ಸಿಗಲು, ದಾಂಪತ್ಯ ಮತ್ತು ಕಲಹ ಇದ್ರೂ ಪರಿಹಾರ ಆಗತ್ತೆ, ಇಷ್ಟಾರ್ಥ ಸಿದ್ಧಿಗೋಸ್ಕರನೂ ಈ ವ್ರತ ಮಾಡ್ತಾರೆ. ಇದು 16 ಸೋಮವಾರ ಏನೈತಲ್ಲ ತಪ್ಪದೆ ಮಾಡಬೇಕು. ಮಹಾದೇವನಿಗೆ ಬೇಗ ಒಲಿತಾನ. ಈ ವ್ರತ ಆರಂಭ ಮಾಡ್ಬೇಕಂದ್ರೆ ಹೆಂಗತ್ತಂದ್ರೆ, ಶುಭ ಮುಹೂರ್ತ ಅಂದ್ರೆ ಇದು ಶ್ರಾವಣದಾಗೂ ಮಾಡ್ಬೋದು. ಶ್ರಾವಣದಾಗ ಮೊದಲೇ ಸೋಮವಾರ ಬರ್ತೈತಲ್ಲ ಅವಾಗ ಮಾಡ್ಬೋದು, ಇಲ್ಲಾಂದ್ರೆ ಕಾರ್ತಿಕ ಮಾಸದೊಳಗೂ ಮಾಡ್ಬೋದು. ಈಗ ಅಧಿಕ ತಿಂಗಳೊಳಗೆ ನಾವು ಮಾಡಿದ್ವಿ ಅಂದ್ರೆ 4 ಸೋಮವಾರ ಮಾಡಿದರೆ ಸಾಕು, 16 ಸೋಮವಾರ ಮಾಡಿದಷ್ಟೇ ಫಲ ಸಿಗುತ್ತೆ. ಇದು ಯಾವುದೇ ಇದು ಇಲ್ಲ, ಶ್ಲೋಕ ಇದು ಮತ್ತು ಸಂಕಲ್ಪ ಮಾಡ್ಕೋಬೇಕು. ಸ್ನಾನ ಮಾಡಿಬಿಟ್ಟು 16 ಸೋಮವಾರ ವ್ರತ ಮಾಡ್ತೀನಂತ ಶಿವನ ಹತ್ರ ಸಂಕಲ್ಪ ಮಾಡಿಕೊಂಡು ಇದನ್ನು ಸೋಮವಾರದ ನಿಯಮನ ಪಾಲನೆ ಮಾಡಬೇಕು. 16 ಸೋಮವಾರ ಒಳಗೆ ಒಂದು ವೇಳೆ ಮುಟ್ಟ ಆಯಿತು ಅಂದ್ರೆ ಆ ಒಂದು ಸೋಮವಾರ ಬಿಟ್ಟು ಮುಂದಿಂದ ಸೋಮವಾರ ಹಿಡಿದು ಟೋಟಲಾಗಿ 16 ಸೋಮವಾರ ಮಾಡಬೇಕು. ಪೂಜೆ ಮಾಡುವ ವಿಧಾನ ಹೆಂಗಂದ್ರೆ, ಬೆಳಗ್ಗೆ ಬಿಳಿ ಅಕ್ಕಿ ಇರುತ್ತಲ್ಲ, ಅಕ್ಕಿಗಳನ್ನ ಆರಿಸ್ಬೇಕು, ಮತ್ತು ಬಿಳಿ ಹೂವು ಬೇಕು, ಮತ್ತು ಬಿಲ್ವ ಪತ್ರೆ ಬೇಕು, ಗಂಧ, ಅರಿಶಿಣ, ಕುಂಕುಮ, ವಿಭೂತಿ, ದೀಪ, ಕರ್ಪೂರ, ಹಣ್ಣು, 1 ಚೊಂಬು ನೀರು, ಹಾಲು, ಜೇನುತುಪ್ಪ, ಸಕ್ಕರೆ, 16 ಗಂಟು ಹಾಕಿದ ವ್ರತದ ದಾರ ಏನೈತಲ್ಲ, ಕಣಕದ ದೀಪನೂ ಇರಬೇಕು. ಮತ್ತು ಪೂಜೆ ಮಾಡೋ ವಿಧಾನ ಅಂದ್ರೆ, ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಬೇಕು. ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆನ ಹಾಕ್ಕೋಬೇಕು. ಶಿವನಿಗೆ ಏನೈತಲ್ಲ, ಶಿವಪಾರ್ವತಿ ಫೋಟೋ ಇರಬೇಕಲ್ಲಿ, ಮತ್ತು ಶಿವಲಿಂಗರ ಇರಬೇಕು, ಇಲ್ಲಾಂದ್ರೆ ಶಿವಪಾರ್ವತಿ ಫೋಟೋ ಇರಬೇಕು. ಮತ್ತು ನೀರು, ಹಾಲು, ಜೇನುತುಪ್ಪ ಅಭಿಷೇಕಕ್ಕಾಗಿ ಅಭಿಷೇಕ ಮಾಡಬೇಕು. ಅಂದ್ರೆ ನಿಮ್ಮದು ಮೂರ್ತಿ ಶಿವನ ಮೂರ್ತಿ ಇರ್ತೈತಲ್ಲ, ಅಭಿಷೇಕ ಮಾಡಬೇಕು. ನೀರು, ಹಾಲು, ಜೇನುತುಪ್ಪ, ಸಕ್ಕರೆ ಅಭಿಷೇಕ ಮಾಡಬೇಕು. ಆವಾಗ 108 ಸತ ಏನೈತಲ್ಲ, ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು. ಮತ್ತು ಬಿಲ್ವಪತ್ರೆ, 3 ದಳದ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಕು. ಆವಾಗ ಕೂಡ ಓಂ ನಮಃ ಶಿವಾಯ ಅಂತ ಹೇಳಿ ಅರ್ಪಣೆ ಮಾಡಬೇಕು. ಮತ್ತು ಕಣಕದ ದೀಪ ಏನೈತಲ್ಲ ಮಾಡಬೇಕು. ಅದು ಗೋಧಿ ಹಿಟ್ಟಿನಿಂದ ಸಣ್ಣದಾಗಿ ದೀಪ ಮಾಡಬೇಕು, ತುಪ್ಪದ ದೀಪ ಹಚ್ಚಬೇಕು. ಅದಕ್ಕೆ 16 ಸೋಮವಾರನೂ ಮಾಡಬೇಕು. ಮತ್ತು ಕತ್ತಿನ ಉಡಬೇಕು. ಕೊನೆಗೆ ಕಥೆನ ಓದಿ ಆಮೇಲೆ ಮಂಗಳಾರತಿ ಮಾಡಿ ನೈವೇದ್ಯನ ಮಾಡಬೇಕು. ಬೆಲ್ಲ ಗೋಧಿ ರೊಟ್ಟಿ ಮಾಡಿ ಅದು ಮಾದೇಲಿ ಮಾಡಿಕಿಶಿಂದ 3 ನೈವೇದ್ಯನ ಕೊಡಬೇಕು. ಒಂದೇನೈತಲ್ಲ ತಾವು ಸೇವಿಸಬೇಕು, ಒಂದೇನೈತಲ್ಲ ಶಿವನಿಗೆ ಪ್ರಸಾದವಾಗಿ ಕೊಡಬೇಕು, ಇನ್ನೊಂದೇನೈತಲ್ಲ ಆಕಳಿಗೆ ಪ್ರಸಾದವಾಗಿ ಕೊಡಬೇಕು. ಮತ್ತು ಉಪವಾಸವಿಡುವುದ ನಿಯಮ ಯಾವ ರೀತಿ ಅಂದರೆ, ಇಡೀ ದಿನ ಏನೈತಲ್ಲ ನೀರು ಮಾತ್ರ ಕುಡಿಬಾರ್ದು, ಉಪವಾಸ ಮಾಡಬೇಕು. ಆಮೇಲೆ ಏನೈತಲ್ಲ 1 ಹೊತ್ತು ಹಣ್ಣು ಹಾಲು ತಿನ್ಬೋದು. ಆದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡಿಬೇಕು. ನಂತರ ಏನೈತಲ್ಲ ಪ್ರಸಾದ ಸೇವನೆ ಮಾಡಬೇಕು. ಆಮೇಲೆ ಯಾವುದು ತಿನ್ನಬಾರ್ದಪ್ಪ ಅಂತಂದ್ರೆ, ಉಪ್ಪನ್ನ ತಿನ್ನಬಾರ್ದು, ಖಾರ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸಾಹಾರವನ್ನೆಲ್ಲ ಸೇವಿಸಬಾರ್ದು. ಮತ್ತು 16ನೇ ಸೋಮವಾರ ಏನೈತಲ್ಲ, 16ನೇ ಸೋಮವಾರ ಹೋಮ ಹವನ ಮಾಡಬೇಕು. ಇಲ್ಲಾಂದ್ರೆ 16 ಜನ ಮುತ್ತೈದೆಯರನ್ನು ಅರಿಶಿಣ ಕುಂಕುಮ ಕೊಟ್ಟು ಬಳಿ, ರವಿಕೆ, ಕಣಕ, ಸಿಹಿ, ಒಬ್ಬಟ್ಟು ಮಾಡಿ ಹೋಳಿಗೆದ ಮಾಡಿ 16 ಮಂದಿಗೆ ಊಟನ ಹಾಕಬೇಕು. ಮತ್ತು ವ್ರತ ಆದ ನಂತರ 16 ಗಂಟಿನ ದಾರ ಏನೈತಲ್ಲ ಕೈಯೊಳಗೆ ಕಟ್ಟಿರ್ತಾರಲ್ಲ, ಅದು ಅಥವಾ ಶಿವನ ಅರ್ಪಿಸಿ ಬ್ರಾಹ್ಮಣರಿಗೆ ಏನೈತಲ್ಲ ಬಡವರಿಗೆ ಅನ್ನದಾನ ಮಾಡಬೇಕು. ಮತ್ತು ವ್ರತದ ಸಾರಾಂಶ ಏನೈತಲ್ಲ ಇದ್ರೊಳಗೆ ಹೇಳೈತಿ.
ಈ ವ್ರತದ ಕಥೆಯನ್ನು ಮುಂದಿನ ಭಾಗದೊಳಗೆ ವಿಸ್ತಾರವಾಗಿ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಬೆಲ್ ಬಟನ್